ಅಕ್ರಮ ಗೋ ಸಾಗಾಣಿಕೆಯನ್ನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ತಡೆದಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಅಕ್ರಮವಾಗಿ ಗೋ ಸಾಕಾಣಿಕೆಯನ್ನು ಮಾಡ್ತಾ ಇದ್ರು. ಅದನ್ನು ಈಗ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ತಡೆದಿದ್ದಾರೆ. ಲಿಂಗಸಗೂರು ತಾಲೂಕಿನ ಈ ಘಟನೆ ನಡೆದಿರುವಂಥದ್ದು. ಗುರುಗುಂಟದಿಂದ ಯಾದಗಿರಿಯ ಸುರಪುರಕ್ಕೆ ಹಸುಗಳನ್ನು ಸಾಗಾಟ ಮಾಡ್ತಿದ್ರಂತೆ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಂತಹ 3 ಗೋವುಗಳನ್ನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ರಕ್ಷಿಸಿರುವಂತಹ ಕೆಲಸವನ್ನು ಮಾಡಿದ್ದಾರೆ. ಅಕ್ರಮವಾಗಿ ಗೋ ಸಾಗಾಣಿಕೆಯನ್ನು ತಡೆದಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಪರಿಸ್ಥಿತಿ ಒಂದು ಸ್ವಲ್ಪ ಬಿಗಡಾಯಿಸಿತ್ತು. ಪೊಲೀಸರು ಕೂಡ ಮಧ್ಯಪ್ರವೇಶವನ್ನು ಮಾಡ್ತಾರೆ. ಕಸಾಯಿಖಾನೆಗೆ ಸಾಗಿಸ್ತಾ ಇದ್ದಂತಹ 3 ಗೋವುಗಳನ್ನು ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ರಕ್ಷಿಸಿರುವಂತಹ ಘಟನೆ. ಟಾಟಾ ಎಸ್ ಡ್ರೈವರ್ ಅಬ್ದುಲ್ಲಾ ವಿರುದ್ಧ ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ವಿಜಯ್ ಜಾಗಟಗಲ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ವಿಜಯ್ ಜಾಗಟಗಲ್, ಏನಾಯಿತು ಅಂಥೇಳಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಗೋವನ್ನು ರಕ್ಷಿಸಿದ್ದಾರೆ ಅಂಥೇಳಿ, ಮತ್ತೊಂದು ಕಡೆ ಈ ಗೋವನ್ನು ಸಾಗಿಸ್ತಾ ಇದ್ದವ್ರು ಯಾರು, ಅಷ್ಟು ಪ್ರಮಾಣದ ಜನ ಹೇಗೆ ಸೇರಿದ್ರು, ಏನಾಯಿತು ಅಲ್ಲಿ ಅಂತ? ನಿಜಕ್ಕೂ ಪ್ರೇಮ್ ಕುಮಾರ್, ಏನು ರಾಯಚೂರು ಜಿಲ್ಲೆಯಲ್ಲಿ ಈ ತರದ ಘಟನೆಗಳು ಪದೇ ಪದೇ ನಡೀತಾ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಹಿಂದೂಪರ ಸಂಘಟನೆ ಕೆಲ ಕಾರ್ಯಕರ್ತರು ಇದನ್ನ ಅಬ್ಸರ್ವ್ ಮಾಡಿ ಏನು ಆ ಒಂದು ಟಾಟಾ ಎಸ್ ಅಲ್ಲಿ ಗೋಗಳನ್ನ ಸಾಗಣೆ ಮಾಡ್ತಾ ಇದ್ರು ಅದನ್ನ ತಡೆ ಹಿಡಿದಿರುವಂತದ್ದು. ಅಂದ್ರೆ ಲಿಂಗಸೂರು ತಾಲೂಕಿನ ಗುರುಗುಂಟ ಗ್ರಾಮದಿಂದ ಇದನ್ನ ಸುರಪುರಕ್ಕೆ ಅಂದ್ರೆ ಯಾದಗಿರಿ ಜಿಲ್ಲೆಗೆ ಸಾಗಣೆಯನ್ನ ಮಾಡ್ಲಾಗ್ತಾ ಇತ್ತು. ಇದನ್ನ ಹಟ್ಟಿ ಗ್ರಾಮದಲ್ಲಿ ಈ ಒಂದು ಟಾಟಾ ಎಸ್ ನ ತಡೆ ಹಿಡಿದು ಅಲ್ಲಿರ್ತಕ್ಕಂಥ ಏನು ಗೋಗಳನ್ನ ಸಾಗಣೆ ಮಾಡ್ತಾ ಇದ್ರು ಅದನ್ನ ರಕ್ಷಣೆ ಮಾಡಿರುವಂತದ್ದು. ಆಗ ಕೆಲ ಬೇರೆ ಸಮುದಾಯದ ಜನ ಇದಕ್ಕೆ ಅಡ್ಡಿಪಡಿಸಿದಾಗ ನಿಜಕ್ಕೂ ಅಲ್ಲಿ ವಾಗ್ವಾದ ಮತ್ತು ಏನು ಒಂದು ಸಂದಿಗ್ಧ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. 100 ಜನ ಆ ಒಂದು ಸಂದರ್ಭದಲ್ಲಿ ಸೇರಿದ್ರು. ಇನ್ನೇನು ಗಲಾಟೆ ಆಗುವಂತ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಆ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಗೋವುಗಳನ್ನ ಒಂದಷ್ಟು ಜನ ಅಲ್ಲಿಂದ ತೆಗೆದುಕೊಂಡು ಹೋದಂತದ್ದು ಕೂಡ ನಡೆದಿದೆ. ಅದನ್ನ ಯಾರು ತೆಗೆದುಕೊಂಡು ಹೋದ್ರು ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಆ ಒಂದು ಗದ್ದಲದಲ್ಲಿ ತಿಳಿಯದೆ ಪೊಲೀಸರು ಕೂಡ ಒಂದು ರೀತಿ ವಿಚಲಿತರಾದಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಂತರದಲ್ಲಿ ಆ ಒಂದು ವಾಹನದ ಚಾಲಕನ ಅವನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಅವನ ಮಾಲೀಕನನ್ನ ವಿಚಾರಣೆ ಮಾಡಿದಾಗ ಗೋಗಳನ್ನ ಯಾರು ತೆಗೆದುಕೊಂಡು ಹೋಗಿದ್ರು ಅವರಿಂದ ಅದನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಕೂಡಲೇ ಇದಕ್ಕೆ ಏನು ಪ್ರಕರಣ ದಾಖಲಿಸದೇ ಇದ್ರೆ ಮುಂದೆ ಏನು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಯಾವಾಗ ಹಿಂದೂಪರ ಸಂಘಟನೆಗಳು ಹೋರಾಟಕ್ಕೆ ಇಳಿದ್ರು, ಪೊಲೀಸರು ಕೂಡ ಈಗ ಪ್ರಕರಣವನ್ನ ದಾಖಲಿಸಿದ್ದಾರೆ. ಆ ಒಂದು ಟಾಟಾ ಎಸ್ ನ ಚಾಲಕ ಅಬ್ದುಲ್ಲಾ ಮತ್ತೆ ಅದರ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು. ಆ 3 ಗೋಗಳನ್ನ ರಕ್ಷಣೆ ಮಾಡಿದ್ದಾರೆ. ಅಂದ್ರೆ ಯಾವುದೇ ರೀತಿ ಕೂಡ ಅನುಮತಿ ಇಲ್ಲದೆ ಮತ್ತು ಅವುಗಳನ್ನ ಬೇರೆ ಕಡೆ ನಾವು ಗೋಶಾಲೆಗಳಿಗೆ ಸಾಗಿಸ್ತೀವಿ ಅಂತ ಹೇಳಿ ಕಸಾಯಿಖಾನೆಗೆ ಆ ಗೋಗಳನ್ನ ಸಾಗಣೆ ಏನ್ ಮಾಡ್ತಾ ಇದ್ರು ಅದರ ವಿರುದ್ಧ ಹಿಂದೂಪರ ಸಂಘಟನೆಗಳು ಕೀನಾಗಿ ಅಬ್ಸರ್ವ್ ಮಾಡಿ ಇದನ್ನ ತಡೆ ಹಿಡಿದಿರುವಂತದ್ದು. ಗುರುಗುಂಟ ಗ್ರಾಮದಿಂದ ಸುರಪುರಕ್ಕೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹಟ್ಟಿಯಲ್ಲಿ ಈ ಘಟನೆ ನಡೆದಿರುವಂತದ್ದು. ಪ್ರೇಮ್, ಈಗ ಗೋಗಳನ್ನ ರಕ್ಷಣೆ ಮಾಡಲಾಗಿದೆ ಮತ್ತು ಇಬ್ಬರ ವಿರುದ್ಧ ಪ್ರಕರಣ ದಾಖಲಾಗಿರುವಂತದ್ದು ಈಗ. ಓಕೆ, ಥ್ಯಾಂಕ್ ಯು ವಿಜಯ್ ತಮ್ಮೆಲ್ಲ ಮಾಹಿತಿಗಾಗಿ.